Namaste. Engineering Mathematics Module Differential Calculus 2. Problem number 14th. Expand log of 1 plus cos x by Maclaurin series up to the term containing x power of 4. So in this problem, find out the log of 1 plus cos x. Andre log of 1 plus cos x na find out ಮಾಡಬೇಕಂದ್ರೆ expand ಮಾಡಬೇಕಾಗತ್ತೆ. ಯಾವ ಪವರ್ ಸೀರೀಸ್ ಯೂಸ್ ಮಾಡಬೇಕಂದ್ರೆ ಮೆಕ್ಲೋರಿನ್ ಸೀರೀಸ್ನ ಯೂಸ್ ಮಾಡಬೇಕು. ಸೊ ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು, ಗೊತ್ತಾಯ್ತಲ್ಲ. ಸೊ ಮೆಕ್ಲೋರಿನ್ ಸೀರೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಅಪ್ ಟು ಎಲ್ಲಿ ತನಕ ಅಂತ ಹೇಳಿದ್ರೆ 4th ಡಿಗ್ರಿ ಟರ್ಮ್ ತನಕ, ಎಕ್ಸ್ ಪವರ್ ಆಫ್ 4 ತನಕ. ಸೊ ಫಸ್ಟ್ ವಿ ಶುಡ್ ರೈಟ್ ದಿ ಮೆಕ್ಲೋರಿನ್ ಸೀರೀಸ್ ಎಕ್ಸ್ಪಾನ್ಷನ್ ಆಫ್ y of x. So that is y of x equal to y of 0 plus x into y1 of 0 plus x square divided by 2 factorial into y2 of 0 plus x cube divided by 3 factorial into y3 of 0 plus x4 divided by 4 factorial y4 of 0 plus etc. ಸೊ 4th ಡಿಗ್ರಿ ಟರ್ಮ್ ತನಕ ಫೈಂಡ್ ಔಟ್ ಮಾಡಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಲೆಟ್ y ಆಫ್ ಎಕ್ಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಇಟ್ ಇಂಪ್ಲೈಸ್ ಅಟ್ ಎಕ್ಸ್ ಈಕ್ವಲ್ ಟು 0, ಸೊ ದೆನ್ y ಆಫ್ 0 ಈಕ್ವಲ್ ಟು ಲಾಗ್ ಕಾಸ್ 0 ಈಸ್ 1, 1 ಪ್ಲಸ್ 1 ಈಸ್ 2, ಸೊ ಲಾಗ್ 2 equal to log 2 base e. This is for natural logarithmic. ಇದಾದರೂ ಬರಿಬೋದು, ಇದಾದರೂ ಬರಿಬೋದು. ಸೊ is nothing but natural logarithmic ln 2. okay. ನೆಕ್ಸ್ಟ್ ಫೈಂಡ್ ಔಟ್ y1 ಆಫ್ 0. y1 ಆಫ್ 0 ಫೈಂಡ್ ಔಟ್ ಮಾಡಲಿಕ್ಕೆ ಮುಂಚೆ y1 ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ. y1 ಆಫ್ ಎಕ್ಸ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ y ಆಫ್ ಎಕ್ಸ್. ಸೊ ಈಸಿ ಮೆಥಡ್ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟ್ y ಆಫ್ ಎಕ್ಸಿಗೆ ಈಕ್ವಲ್ ಟು ಲಾಗ್ 1 ಪ್ಲಸ್ ಕಾಸ್ ಎಕ್ಸನ್ನು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಬರೆದ್ರೆ ಒಳ್ಳೆಯದು. ಯಾಕಂದರೆ ಇಲ್ಲಾಂದರೆ ಲೆಂತಿ ಆಗುತ್ತೆ, ಡಿಫ್ರೆನ್ಷಿಯೇಷನ್ ಸ್ವಲ್ಪ ಲೆಂತಿ ಆಗುತ್ತೆ. ಬಿಕಾಸ್ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ y ಆಫ್ ಎಕ್ಸ್ ಇಸ್ y1 ಆಫ್ ಎಕ್ಸ್. ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಇಸ್ 1 ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಎಕ್ಸ್. ಸೈನ್ ಎಕ್ಸಿಗೆ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ಗೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಹಾಕಿ 2 ಕ್ಯಾನ್ಸಲ್ ಮಾಡಿ ನ್ಯೂಮರೇಟರಲ್ಲಿ ಕಾಸ್ ಎಕ್ಸ್ ಬೈ 2 ಒಂದಿದೆ, ಡಿನಾಮಿನೇಟರಲ್ಲಿ ಕಾಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಒಂದಿದೆಯಲ್ಲ, ಒಂದನ್ನು ಕ್ಯಾನ್ಸಲ್ ಮಾಡಿದ್ರೆ ಸೈನ್ ಎಕ್ಸ್ ಬೈ 2 ಡಿವೈಡ್ ಬೈ ಕಾಸ್ ಎಕ್ಸ್ ಬೈ 2 ಬರುತ್ತೆ. ಸೊ ಅದು ಮೈನಸ್ ಟ್ಯಾನ್ ಎಕ್ಸ್ ಬೈ 2 ಅಂತ ಬರಿಬೇಕು. ಇಷ್ಟು ಲೆಂತಿ ಬರೆಯೋ ಬದಲು ಸಿಂಪಲ್ ಆಗಿ 1 ಪ್ಲಸ್ ಕಾಸ್ ಎಕ್ಸ್ಗೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ತಗೊಳ್ಳಿ. ನೆಕ್ಸ್ಟ್ ಈಕ್ವಲ್ ಟು ಲಾಗ್ ಆಫ್ ಎ ಬಿ. ಲಾಗ್ ಎ ಬಿ ಈಸ್ ಲಾಗ್ ಎ ಪ್ಲಸ್ ಲಾಗ್ ಬಿ. ಲಾಗ್ 2 ಪ್ಲಸ್ ಲಾಗ್, ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಗೊತ್ತಾಯ್ತಲ್ಲ. ಕಾಸ್ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ equal to log 2 as it is plus log a power of m is m log a 2 log of cos x by 2. okay. next take the differentiation. ಈಗ ಡಿಫ್ರೆನ್ಷಿಯೇಷನ್ ಮಾಡಿ. ಸೊ y ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y1 ಆಫ್ ಎಕ್ಸ್ ಈಕ್ವಲ್ ಟು log 2. ಡಿಫ್ರೆನ್ಷಿಯೇಷನ್ ಆಫ್ log 2 is 0 because 2 is constant. So 0 plus 2 as it is. Differentiation of log of cos x by 2 is 1 divided by cos x by 2 into differentiation of cos x by 2 is minus sin x by 2. Minus sin x by 2 into differentiation of x by 2 is 1 by 2. So here 2 and 2 get cancelled, equal to plus into minus is minus, sin x by 2 divided by cos x by 2 is
tan x by 2. Tan x by 2. Okay. Next, it implies at x equal to 0, y1 of 0 equal to minus tan 0 by 2 is 0. So tan 0 is 0. So y1 of 0 is 0. Next, find out y2 of 0. y2 of 0 find out ಮಾಡಲಿಕ್ಕೆ differentiation of y1 of x ಗೆ differentiate ಮಾಡಬೇಕು first. ಗೊತ್ತಾಯ್ತಲ್ಲ? So differentiation of y1 of x is y2 of x equal to minus differentiation of tan x by 2 is secant square x by 2. Secant square x by 2 into differentiation of x by 2 is 1 by 2. So 1 by 2 equal to minus 1 by 2 secant square x by 2. Next, from the trigonometric identity, so secant square theta is 1 plus tan square theta. So here secant square x by 2 is 1 plus tan square x by 2. Tan square x by 2. So then equal to minus 1 by 2. 1 plus, so y1 square of x, ಇದನ್ನ ಸ್ಕ್ವೇರ್ ಮಾಡಿದರೆ, so this is tan square x by 2 ಆಗುತ್ತೆ. ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ ಬಿಕಾಸ್ ಈವನ್ ಪವರ್ ಅಲ್ಲ, ಹಾಗಾಗಿ tan square x by 2. Tan square x by 2 is y1 square of x. So y1 square of x. Okay. Next, it implies at x equal to 0, so then y2 of 0 equal to minus 1 by 2 into 1 plus y1 square of 0. Okay. Equal to minus 1 by 2 into 1 plus y1 of 0 square, deno y1 of 0 is 0. 0 square is 0. Equal to minus 1 by 2 into 1 is minus 1 by 2. So y2 of 0 is minus 1 by 2. Next, find out y3 of x. Okay. So y3 of x na find out ಮಾಡಬೇಕು. So y3 of x equal to minus of, take it outside, outside alla ide. So differentiation of y2 of x is y3 of x. Okay. Minus of differentiation of 1 plus y1 square of x. So 1 ಗೆ differentiate ಮಾಡಿದರೆ 0. Plus differentiation of y1 square of x is 2 into y1 square of y1 of x. y1 of x. So differentiation of y1 square of x is 2 into y1 of x. Okay, 2 into y1 of x. Again differentiation of y1 of x ಗೆ differentiate ಮಾಡಿದರೆ y2 of x. Once again differentiation of y2 of x is y3 of x. Next minus of, ಹಾಗೆ ಬರೀರಿ, differentiation of ಅಂದರೆ ಬೇಕಾದ್ರೆ ಪ್ರಾಡಕ್ಟ್ ರೂಲ್ ಅಂತನೂ ತಿಳ್ಕೊಬೋದು. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಅಂತನೂ ತಿಳಿಬೋದು. ಓಕೆ. 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಪ್ಲಸ್ y1 ಸ್ಕ್ವೇರ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಇಂಟು y1 ಆಫ್ ಎಕ್ಸ್. ಅಗೇನ್ y1 ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಆಫ್ ಎಕ್ಸ್. ದಟ್ಸ್ ಆಲ್. ಓಕೆ. ಈಕ್ವಲ್ ಟು ಮೈನಸ್ ಆಫ್ ಇಂಟು 2 into y1 of x, 2 get cancel ಆಗುತ್ತೆ ಇಲ್ಲಿ, 2 get cancel, y2 of x. So equal to minus y1 of x into y2 of x. It implies at x equal to 0, then y3 of 0 equal to minus y1 of 0 into y2 of 0. So y1 of 0 is 0. And y2 of 0 is minus of 0 into anything is 0. So y3 of 0 is 0. Next, to find out y4 of x. y4 of x is differentiation of the y3 of x. So y3 of x ಗೆ differentiate ಮಾಡಿದರೆ y4 of x equal to, so minus, so here we are going to apply product rule. First function
y1 of x as it is. Okay. Differentiation of the second function y2 of x ಗೆ differentiate ಮಾಡಿದರೆ y3 of x plus second function as it is. Differentiation of the first function ಗೆ differentiate ಮಾಡಿದರೆ y2 of x equal to minus y1 of x into y3 of x plus y2 of x whole square, y2 of x square. This is for y4 of x. Next, it implies at x equal to 0, so then y4 of 0 equal to minus y1 of 0 is 0. Okay, 0 into anything is 0. y2 of 0, y2 of 0 is how much? y2 of 0 is minus 1 by 2 whole square. So minus 1 by 2 whole square. So this is 1 by 4. So minus 1 by 4 equal to minus 1 by 4. So y4 of 0 is minus 1 by 4. Next, substitute these values in the expansion of y of x. So ಇದನ್ನೆಲ್ಲ ಏನು ಮಾಡಬೇಕು, y of x ಗೆ substitution ಮಾಡಬೇಕು. So y of x ಅಂತ ಹೇಳಿದ್ರೆ ಏನು, y of x is log of 1 plus cos x equal to y of 0. Y of 0 is log 2 base e. Log 2 base e plus x into y1 of 0 is 0. Leave it. Plus x square by 2 factorial is 2. y2 of 0. y2 of 0 is minus of minus 1 by 2 plus y3 of 0 is 0. 0 into anything is 0. Leave it. Plus x4 divided by 4 factorial is 24. y4 of 0. y4 of 0 is minus 1 by 4. Okay. Next, equal to log 1 plus cos x log 2 base e plus minus x square divided by 2 2s are 4 plus minus x4 divided by 4 4s are 16 is 6 1 carry 4 2s are 8 plus 1 is 9. So this is the answer for log of 1 plus cos x. Okay, answer ಹೇಗೆ ಬರಿಬೇಕು ನೋಡ್ಕೊಳ್ಳಿ. So first Maclaurin series ಬರಿಬೇಕು, series expansion y of x. Next consider or let y of x equal to log 1 plus cos x. Next put x equal to 0, then log 2 base e ಸಿಗುತ್ತೆ, natural logarithm. Next we prefer to simplify the given functions. So 1 plus cos x ಗೆ 2 cos square x by 2 ಅಂತ ತಗೊಂಡು ನೆಕ್ಸ್ಟ್ ಅದಕ್ಕೆ log a b ಫಾರ್ಮುಲಾ ಹಾಕಿ log a plus log b ಇದು log a power of m is m log a ಆ ಫಾರ್ಮುಲಾ ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ y of 0 ಈಗ x equal to 0 ಮಾಡಿಕೊಂಡ್ರೆ ಸೊ ಇಲ್ಲಿ ಏನಾಗುತ್ತೆ ಲಾಗ್ 0 ಅಂತ ಕಾಸ್ 0 ಅಂತ ಹೇಳಿದ್ರೆ 1 ಆಗುತ್ತೆ, ಗೊತ್ತಾಯ್ತಲ್ಲ. ಸೇಮ್ ಇದು ಸೇಮೇ, ಗೊತ್ತಾಯ್ತಲ್ಲ. ಸೊ ಇದು 0 ಬೈ ಎನಿಥಿಂಗ್ ಈಸ್ 0ನೇ. ಕಾಸ್ 0 ಈಸ್ 1, ಲಾಗ್ 1 ಈಸ್ 0 ಇಂಟು 2 ಈಸ್ 0, ಅದಕ್ಕೆ ಸೆಕೆಂಡ್ ಟರ್ಮ್ ಹೋಯಿತು ಲಾಗ್ 2 ಬೇಸ್ ಇ. ಸೇಮ್ ಇಲ್ಲಿದ್ದೇನೆ, ಗೊತ್ತಾಯ್ತಲ್ಲ. ಮತ್ತೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0, ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y1. ನೆಕ್ಸ್ಟ್ 2 ಹಾಗೆ ಇಟ್ಕೊಂಡಿರೋದು. ಲಾಗ್ ಆಫ್ ಕಾಸ್ ಎಕ್ಸ್ ಬೈ 2 ಅಂತ ಹೇಳಿದ್ರೆ 1 ಬೈ ಕಾಸ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2ಗೆ ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬೈ 2, ಅಗೇನ್ ಎಕ್ಸ್ ಬೈ 2ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ 2, 2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಸೈನ್ ಎಕ್ಸ್ ಬೈ 2 ಡಿವೈಡ್ ಬೈ ಕಾಸ್ ಎಕ್ಸ್ ಬೈ 2 ಈಸ್ ಮೈನಸ್ ಟ್ಯಾನ್ ಎಕ್ಸ್ ಬೈ 2. at x equal to 0, so then y1 of 0 is 0. ಇಲ್ಲಿ 0 by 2 ಅಂತ ಹೇಳಿದ್ರೆ 0 ಆಗುತ್ತೆ, tan 0 is 0. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ y1 is y2 ಮೈನಸ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ tan x by 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಆಫ್ ಇಂಟು ಸೆಕೆಂಡ್ ಸ್ಕ್ವೇರ್ x by 2.
ಅಗೇನ್ ಆಫ್ ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಹೇಳಿದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಫ್ರಮ್ ದಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಹೇಳಿದ್ರೆ y1 ಸ್ಕ್ವೇರ್, ಇದನ್ನು ಸ್ಕ್ವೇರ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ಇದು ಮತ್ತೆ ಡಿಫ್ರೆನ್ಷಿಯೇಟ್ ಇಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು 0 ಮಾಡಬೇಕು. ಸೊ y1 ಆಫ್ 0 ಅಂತ ಹೇಳಿದ್ರೆ 0 ಆಯಿತು. ಸೊ ಲೀವ್ ಇಟ್. ಇದನ್ನು ಮೈನಸ್ ಆಫ್ ಇಂಟು 1 ಅಂದರೆ ಮೈನಸ್ ಆಫ್. ಸೊ y2 ಆಫ್ 0 ಈಸ್ ಮೈನಸ್ ಆಫ್. ನೆಕ್ಸ್ಟ್ y3 ಫೈಂಡ್ ಔಟ್ ಮಾಡಬೇಕು. y3 ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ y2 ಮೈನಸ್ ಆಫ್ ಹಾಗೇನೆ. ಸೊ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಆಗುತ್ತೆ. y1 ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಇಂಟು y1. ಅಗೇನ್ y1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2. 2 ಕ್ಯಾನ್ಸಲ್ ಆಯಿತು. ಮೈನಸ್ y1 y2. ಸೊ y1 0 ಅಲ್ಲ. ಸೊ ಹಾಗಾಗಿ 0 ಇಂಟು ಎನಿಥಿಂಗ್ ಇಸ್ 0 ಆಗುತ್ತೆ. y3 ಆಫ್ 0 ಅಟ್ ಎಕ್ಸ್ ಈಕ್ವಲ್ ಟು 0 ಮಾಡಿದರೆ. ನೆಕ್ಸ್ಟ್ y4 ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ y3. ಸೊ ಮೈನಸ್ ಹಾಗೆ ಇಟ್ಕೊಳ್ಳಿ. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಒನ್. y1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಈಸ್ y2 ಸ್ಕ್ವೇರ್ ಆಗುತ್ತೆ. ದೆನ್ ಎಕ್ಸ್ ಈಕ್ವಲ್ ಟು 0 ಮಾಡಿದರೆ y1 ಆಫ್ 0 ಈಸ್ 0 ಅಲ್ವಾ. 0 ಇಂಟು ದಿಸ್ ಒನ್ ಈಸ್ 0 ಆಗುತ್ತೆ. ಇದು ಮೈನಸ್ ಹಾಗೆ ಬರೀರಿ. y2 ಆಫ್ 0 ಅಂತ ಹೇಳಿದ್ರೆ ಅದು ಮೈನಸ್ ಆಫ್ ಹೋಲ್ ಸ್ಕ್ವೇರ್ ಮಾಡಿದರೆ ಅದು ಪಾಸಿಟಿವ್ 1/4 ಆಗುತ್ತೆ. ಪ್ಲಸ್ 1/4 ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ 1/4. ಇದನ್ನೆಲ್ಲ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟಿಂಗ್ ದೀಸ್ ವ್ಯಾಲ್ಯೂಸ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್ y ಆಫ್ ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈ ಆನ್ಸರ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.